ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಧಾರವಾಡ ತಂಡದ ಜರ್ಸಿ ನಂಬರ್ 5 ಬಸ್ಸು. ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರೆ ಒಂದ್ ಸ್ವಲ್ಪ ಮ್ಯಾಟ್ ಟೇಪ್ ಅನ್ನು ತೆಗೆದುಕೊಂಡು ಬನ್ನಿ. ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಕೃಪಾ ಸಾಗರ್ ಧಾರವಾಡದ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ನಿಧಾನಗತಿಯ ದಾಳಿಯೊಂದಿಗೆ ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಒಬ್ಬ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಲೆಫ್ಟ್ ರೈಡೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ಧಾರವಾಡ ತಂಡದ ಅಪ್ಪು ರೈಟ್ ರೈಡರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್, ಕವರ್ ಭಾಗದಲ್ಲಿ ಪವನ್ ಟಿಆರ್. ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದಲ್ಲಿ 3 ಆಟಗಾರರು ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದಂತ ಆಟಗಾರರು ನಮಗೆ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಜರ್ಸಿ ನಂಬರ್ 9ರಲ್ಲಿ ಸಾಯಿ ಪ್ರಸಾದ್ ತಮಿಳ್ ತಲೈವಾಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಜರ್ಸಿ ನಂಬರ್ 9 ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಜರ್ಸಿ ನಂಬರ್ 3ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಬಾರಿ ಅಪ್ಪು ಒಂದು ಅಡ್ವಾನ್ಸ್ ಟ್ಯಾಕಲ್ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. ಧಾರವಾಡದ ಬಾಬು ಅದ್ಭುತವಾದಂತಹ ಒಂದು ಟ್ಯಾಕಲ್, ಅಡ್ವಾನ್ಸ್ ಟ್ಯಾಕಲ್. ಶ್ರೇಯಸ್ ಹಾಗೂ ಪವನ್ ಟಿಆರ್ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಅನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ನೋಡಿ, ಪ್ರವೇಶ ದ್ವಾರದಲ್ಲಿ ಯಾರು ಸಹ ನಿಂತ್ಕೊಳ್ಳೋದು ಬೇಡ, ದಯವಿಟ್ಟು ಸಹಕರಿಸಿ. ಪಂದ್ಯ ಆರಂಭವಾಗಿದೆ. ದಯವಿಟ್ಟು ಗ್ಯಾಲರಿಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಧಾರವಾಡ ತಂಡದ ಬಸ್ ಭಾರಿ ಶ್ರೇಯಸ್ ಒಂದು ಬಿಗಿಯಾದಂತಹ ಆಂಕಲ್ ಹೋಲ್ಡ್. ಫಸ್ಟ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ಡಿಫೆಂಡರ್ ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ತೆಗೆದುಕೊಳ್ಳುವ ಮೂಲಕ ಪಂದ್ಯದ ಆರಂಭಿಕ ಹಂತದಲ್ಲಿ ಆತಿಥೇಯ ನಮ್ಮ ಬೆಂಗಳೂರು ತಂಡ ಮುನ್ನಡೆಯನ್ನು ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಯಲ್ಲಪ್ಪ ಧಾರವಾಡ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರೈಟ್ ಕಾರ್ನರ್ ಭಾಗದಿಂದ ಸೂರ್ಯನ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಬ್ಬ ಡಿಫೆಂಡರ್ ಲಾಬಿಯನ್ನ ಪ್ರವೇಶ ಮಾಡಿದ್ರು. ಆ ನಂತರದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಇದ್ದಂತ ಆಟಗಾರ ಬ್ಲಾಕ್ ಮಾಡೋದಕ್ಕೆ ಮುಂದಾಗಿ ಅದು ಮಲ್ಟಿಪಲ್ ರೈಡ್. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಯಲ್ಲಪ್ಪ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಇದು ಬಿಗಿಯಾದಂತ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಆಲ್ ಔಟ್ ನ ಹೊಸಲಲ್ಲಿದ್ದಂತ ಸಂದರ್ಭದಲ್ಲಿ ಧಾರವಾಡ ತಂಡಕ್ಕೆ ಯಲ್ಲಪ್ಪ ಇಲ್ಲಿ ಆಪತ್ ಬಾಂಧವನಾಗುವುದರ ಮೂಲಕ ಪಂದ್ಯದ ಆರಂಭಿಕ ಹಂತದಲ್ಲೇ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ವಿರುದ್ಧ ತಮ್ಮ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇಂದು ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಈಗಾಗಲೇ ಅಂಕಣ 2ರಲ್ಲಿ ಆರಂಭಗೊಂಡಿದೆ. 6-3 ಇನ್ ಫೇವರ್ ಆಫ್ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. ಕೃಪಾ ಸಾಗರ್ ಸೌಂಡ್ ಸಿಸ್ಟಮ್ ಲಾಸ್ಟ್ 10 ಸೆಕೆಂಡ್ ಸೌಂಡ್ ಬರ್ತಾ ಇಲ್ವಂತೆ. ಅದ್ಭುತವಾದಂತಹ ಒಂದು ಟ್ಯಾಕಲ್. ಅಪ್ಪು
ಹಾಗೂ ಸಹಾಯಕರಿಂದ ನೋಡಿ ಇಲ್ಲಿ ಸ್ಟೇಜ್ ಮುಂದೆ ಯಾರು ನಿಂತ್ಕೊಂಡಿದ್ದಾರೆ ಸರ್, ಇಲ್ಲಿ ಯಾರು ನಿಂತ್ಕೋಬೇಡಿ. ಇಲ್ಲಿ ದಯವಿಟ್ಟು ಹಲೋ, ಇಲ್ಲಿ ಯಾರು ನಿಲ್ಬಾರ್ದು. ಅಲ್ಲೇನೋ ಪ್ರಾಬ್ಲಮ್ ಆದ್ರೆ ಹಲೋ, ಇಲ್ಲಿ ಯಾರು ಅವ್ರಿಗೆ ಹಲೋ ಯಾರು ನಿಲ್ಬೇಡಿ. ಸಂದರ್ಭ ಜಾಲೆ ಜಾಲೆ ಪಂದ್ಯದ ಆರಂಭಿಕ ಹಂತದಲ್ಲಿ ಆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡಕ್ಕೆ ಟಕ್ಕರನ್ನ ನೀಡ್ತಾ ಇದ್ರೆ ನಾವ್ ಅನ್ಕೊಂಡಿದ್ವಿ ಧಾರವಾಡದವರು ಆಲ್ಔಟ್ ಆಗ್ತಾರೆ ಅಂತೇಳಿ, ಆದ್ರೆ ಇಲ್ಲಾಗಿದ್ದೆ ಬೇರೆ. ಕಬಡ್ಡಿಯ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯ ದಾವಣಗೆರೆ ವಿರುದ್ಧ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ವಿರುದ್ಧ ಮಂಡ್ಯ. ಈ 4 ತಂಡದ ನಾಯಕರನ್ನು ಮಾಡಿಗೊಳಿಸಬೇಕು ತಮ್ಮ ಪ್ರಥಮ ಕಡೆ. ನೆಕ್ಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್. I request the manager of Davangere, Dakshin Kannada, kindly get yourself ready for the third quarter final match. And fourth quarter final match, I request Uttara Kannada, Jilla and Mandya district, both the team managers and coach, please get your team ready for the fourth quarter final match. ಪಂದ್ಯದ ಆರಂಭಿಕ ಹಂತದಲ್ಲಿ ಎರಡು ತಂಡಗಳನ್ನ ಲೈನಪ್ ಮಾಡಬಹುದು. ಈ ಎರಡು ತಂಡಗಳಿಗೆ ಪರಿಚಯ ಮಾಡಿಕೊಳ್ಳಲು ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಒಜಿರವರು, ಸಾವ ಪ್ರಕಾಶ್ ಅವರು, ಜಗದೀಶ್ ಚಿಕ್ಕರಾಮಂಗಲ, ತ್ಯಾಗರಾಜು ಬಿದರ್ಗುಪ್ಪೆ ಸಮಾಜ ಸೇವಕರು, PMS ಮಂಜೂರವರು, ಕೋಟೆ ರಮೇಶ್ ಅಣ್ಣವರು ಹುಸ್ಕೂರು, ಚಿಟ್ಟಿ ಇನ್ನೊಂದು ಚೇಂಜ್ ಮಾಡಿದೆ ದಯಮಾಡಿ ತಂಡಗಳನ್ನ ಫೋನ್ ಇಲ್ಲ ನಂದು. ಕರ್ಪೂರು ರಾಜಣ್ಣ ಅವರು ದಯಮಾಡಿ ಕರ್ಪೂರು ರಾಜಣ್ಣ ಅವರು ಕರ್ಕೊಂಡ್ಬನ್ರಿ. ಇವಾಗ ಹಾಕೋಣ ಇದು ಹಾಕ್ರಿ. ನೋಡಿ, ವೇದಿಕೆ ಬಲಭಾಗದಲ್ಲಿರುವಂತಹ ಗ್ಯಾಲರಿಯನ್ನ ಮಹಿಳಾ ಪ್ರೇಕ್ಷಕರಿಗೆ ಮೀಸಲಿಸಲಾಗಿದೆ. ಅರ್ಧದಷ್ಟು ಗ್ಯಾಲರಿ. ದಯವಿಟ್ಟು ಅಲ್ಲಿ ಕೂತಿರೋರು ನೋಡಿ, ಒಂದ್ ಸ್ವಲ್ಪ ಅರ್ಧದಷ್ಟು ಗ್ಯಾಲರಿಯನ್ನ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ. ಒಂದು 2 ಲೈನ್ ಅನ್ನ ಮಹಿಳೆಯರಿಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ರೋಚಕವಾದಂತಹ ಪಂದ್ಯ ನಮ್ಮ ಆನೇಕಲ್ನ ಈ ಒಂದು SB ಕ್ರೀಡಾಂಗಣದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ವಿರುದ್ಧ ಧಾರವಾಡ. ರಂಜಿತ್ ನಾಯ್ಕ್ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ. ಪಟ್ನಾ ಪೈರೇಟ್ಸ್ ತಂಡವನ್ನು 2 ಬಾರಿ ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. ರೈಟ್ ರೈಡರ್, ಚುರುಕಿನ ಪಾದಗಳ ಚಲನೆಯೊಂದಿಗೆ ಒಂದು ಉತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕವರ್ ಭಾಗದಲ್ಲಿದ್ದಂಥ ಆಟಗಾರನ ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಚಲುವರಾಜ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಬೆಂಗಳೂರು ಬುಲ್ಸ್ ನ ಹೆಡ್ ಕೋಚ್ ಆಗಿರುವಂತಹ ಶ್ರೀಯುತ BC ರಮೇಶ್ ಸರ್ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಂಗಳೂರು ಅರ್ಬನ್ ವಿರುದ್ಧ ಧಾರವಾಡ 10-10 ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭಗೊಂಡಿದೆ. ದಾಳಿಯಲ್ಲಿ ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು, ಅದೇ ರೀತಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಸಹ ಆಡಿದಂತ ಒಬ್ಬ ಅನುಭವಿ ಆಟಗಾರ.
ಉತ್ತಮವಾದಂತಹ ಒಂದು ಟ್ಯಾಕಲ್ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಆಟಗಾರರಿಂದ 2 ಅಂಕದ ಮುನ್ನಡೆಯನ್ನ ಇಲ್ಲಿ ಪಡ್ಕೊಳ್ತಾ ಇದ್ರೆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಧಾರವಾಡದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಒಳ್ಳೆ ಆಂಕಲ್ ಹೋಲ್ಡ್ ಅದು ಸೋಮುನ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳಗಾವಿ ತಂಡ. ಧಾರವಾಡ ತಂಡದ ಬಸ್ಸು ಒಂದು ಎಂಟಿ ರಾಡಿಯೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ರಂಜಿತ್ ನಾಯಕ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರಮುಖ ಆಟಗಾರ. ಭಾರಿ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ಎಸ್ಕೇಪ್ ರಂಜಿತ್ ಅವರಿಂದ. ದಾಳಿ ಟು ಟೈ ರೈಟ್ ಬೆಳಗಾವಿಗೆ. ಮಾಡಿ ಇಲ್ಲವೇ ಮಡಿ. ಕೊನೆ 10 ಸೆಕೆಂಡ್. ಒಳ್ಳೆ ಆಂಕಲ್ ಹೋಲ್ಡ್ ಇದು. ಹಿಡಿದಿದ್ದು ಮತ್ಯಾರೂ ಅಲ್ಲ, GG7 ಖ್ಯಾತಿಯ ಗಗನ್ ಗೌಡ. ಸ 18-12 6 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. ಈ ಬಾರಿ ಸಾಯಿ ಪ್ರಸಾದ್ 7 ಅಂಕ ನಡುವೆ ಬೋನಸ್ ಆನ್ ಆಗಿದ್ದಂತ ಸಂದರ್ಭ. ಪ್ರೋ ಕಬಡ್ಡಿಯಲ್ಲಿ ತಮಿಳ್ ತಲವಾಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಹಲೋ ಚೆಕ್ ಇದೀಗ ಡೂ ಆರ್ ಡೈ ರೈಡ್ ಶಿವಮೊಗ್ಗ ತಂಡಕ್ಕೆ ಜರ್ಸಿ ನಂಬರ್ 10 ಟಚ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ದಾಳಿಯಲ್ಲಿ ಕೃಪಾ ಸಾಗರ್ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಒಬ್ಬ ಯುವ ರಾಷ್ಟ್ರೀಯ ಆಟಗಾರ. ಧಾರವಾಡದ 4 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಈ ಬಾರಿ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ಪರ್ಶು ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. 2 ಅಂಕಣದಲ್ಲಿ ಪಂದ್ಯ ನಡೀತಾ ಇರೋದ್ರಿಂದ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ 2 ಪೇಜ್ ಇರುತ್ತೆ. ನಿಮ್ಮ ಸ್ನೇಹಿತರಿಗೆ ಲಿಂಕ್ ಅನ್ನು ಶೇರ್ ಮಾಡೋದು ಅಂದ್ರೆ 2 ಪೇಜ್ಗಳನ್ನು ಶೇರ್ ಮಾಡಿ. ಈ ಬಾರಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಸೂರ್ಯ ಹಾಗೂ ಸಹ ಆಟಗಾರರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಫಸ್ಟ್ ಏಡ್ ನೀಡಿ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ಆಟಗಾರರಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಸಾಯಿ ಹಾಸ್ಪಿಟಲ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ದಯವಿಟ್ಟು ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಿ. ಮತ್ತೊಂದು ಟೂ ಆರ್ ಡೈ ರೈಡ್ ನಲ್ಲಿ ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ನ ಪಡ್ಕೊಂಡಿದ್ದಾರೆ. ಜರ್ಸಿ ನಂಬರ್ 9 ಸ್ಕೋರ್ ಆಗಿದೆ 4-6.
ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಸೋಮು ಶಿವಮೊಗ್ಗ ತಂಡದ ಪರಪರವಾಗಿ ಜರ್ಸಿ ನಂಬರ್ 11 ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಬೆಳಗಾವಿ ತಂಡದ ಪರವಾಗಿ ಮತ್ತೊಮ್ಮೆ ರೈಟ್ ನಲ್ಲಿ ಟಚ್ ಪಾಯಿಂಟ್ ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದೀಗ ರೈಡಿಂಗ್ ನಲ್ಲಿ G7 ಗಗನ್ ಗೌಡ ಪ್ರೋ ಕಬಡ್ಡಿ ಲೀಗಲ್ಲಿ ಯುಪಿ ಯೋಧ ತಂಡದ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಆಗಿದ್ದಾರೆ ಅಂಕಣಕ್ಕೆ. ಇದೀಗ ಬೋನಸ್ ಕದಿಯೋ ಪ್ರಯತ್ನದಲ್ಲಿದ್ರು, ಎಸ್ ಪಡ್ಕೊಂಡಿದ್ದಾರೆ. ಅಷ್ಟೇ ಚಾಣಾಕ್ಷತನ ಮೆರೆದಿದ್ದು ಮತ್ತೊಂದು ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಶಿವಮೊಗ್ಗ ತಂಡ. ಮತ್ತೊಂದು ಡೂ ಆರ್ ಡೈ ರೈಡು. ಇದೀಗ ರೈಡಿಂಗ್ ನಲ್ಲಿ ಸೋಮು. ನಿನ್ನೆಯ ಪಂದ್ಯದಲ್ಲೂ ಸಹ ಅದ್ಭುತವಾದಂತಹ ಪ್ರದರ್ಶನ ನೀಡಿ ತಂಡದ ಗೆಲುವಿಗೆ ಪ್ರಮುಖ ದಾಳಿಗರನಾಗಿ ಕಾಣಿಸಿಕೊಳ್ತಾ ಇದ್ರು. ಪಂದ್ಯದ ಆರಂಭಿಕ ಹಂತದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಕೊಂಚ ಹಿನ್ನಡೆಯನ್ನು ಅನುಭವಿಸಿದ್ರು ಸಹ ನಂತರದಲ್ಲಿ ಒಂದೊಳ್ಳೆ ಕಂಬ್ಯಾಕ್ ಮಾಡೋದ್ರ ಮೂಲಕ ಬೆಂಗಳೂರು ಅರ್ಬನ್ ಜಿಲ್ಲಾ ವಿರುದ್ಧ ಧಾರವಾಡ ಹಾಫ್ ಟೈಮ್ ಸ್ಕೋರ್ ಬೆಂಗಳೂರು ಅರ್ಬನ್ ಜಿಲ್ಲಾ 29 ಧಾರವಾಡ 13. ಮತ್ತೊಂದು ಅದ್ಭುತವಾದ ಆಂಕಲ್ ಹೋಲ್ಡ್. ಆಲ್ ಔಟ್ ನ ಭೀತಿಯಲ್ಲಿದ್ದ ಬೆಳಗಾವಿ ಆಲ್ ಔಟ್ ಆಗ್ತಾರೆ. 3 ಪಾಯಿಂಟ್ ನ ಪಡ್ಕೊಳ್ತಾರೆ. ಇದರಿಂದ ಲೀಡ್ ನ ಸಹ ಹೆಚ್ಚು ಮಾಡ್ಕೊಳ್ತಾರೆ ಶಿವಮೊಗ್ಗ ತಂಡ. 13-5 ಶಿವಮೊಗ್ಗ ತಂಡದ ಪರವಾಗಿ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ತಮ್ಮ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುವ ಮೂಲಕ ಈ ಒಂದು ಸುಂದರ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಪ್ಪತ್ನಾಲ್ಕು ಎಲ್ಲ ಹಾಕಿದಿ ಚಾರ್ಜು? ರೆಫ್ರಿಗಳ ನಡುವೆ ಒಂದು ಚಿಕ್ಕ ಸಂಭಾಷಣೆ. ಒಂದು ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾರೆ ಬೆಳಗಾವಿ ತಂಡ. ಜರ್ಸಿ ನಂಬರ್ 11 ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ ಗಗನ್ ಗೌಡ. ಹೈಟ್ ನ ಬಳಸ್ಕೊಂಡು ಮತ್ತೊಂದು ರನ್ನಿಂಗ್ ಹ್ಯಾಂಡ್ ಟಚ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಗಗನ್ ಗೌಡ. ಇದೀಗ ಈಸಿಯಾಗಿ ಇನ್ನೊಂದು ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗಿದ್ದಾರೆ. ಸ್ಕೋರ್ ಆಗಿದೆ 14-7 ಶಿವಮೊಗ್ಗ ತಂಡದ ಪರವಾಗಿ.
ಹೋರಾಟದಲ್ಲಿ ಪಂದ್ಯ. ಶಿವಮೊಗ್ಗ ತಂಡದ ಗಗನ್ ಗೌಡ ಅದ್ಭುತವಾದಂತಹ ಒಂದು ಟ್ಯಾಕಲ್. ಮತ್ತೊಮ್ಮೆ ಕುಂದಾನಗರಿ ಬೆಳಗಾವಿ ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾಗಿದ್ದೇವೆ ಅಂತೇಳಿ ತೋರ್ಪಡಿಸ್ತಾ ಇದ್ರೆ ಆಟಗಾರರು ನಿಮ್ಮಲ್ಲಿ ವಾದವಿವಾದ ಬೇಡ, ಯಾವುದೇ ರೀತಿಯಾದಂತಹ ಚರ್ಚೆಗೆ ಅವಕಾಶ ಇರೋದಿಲ್ಲ. ಪಬ್ಲಿಕ್ ಸುಮ್ಮನೆ ಇರಬೇಕು. ತೀರ್ಪುಗಾರರಿದ್ದಾರೆ, ದಯಮಾಡಿ ಪಬ್ಲಿಕ್ ಸುಮ್ಮನೆ. ಕ್ರೀಡಾ ಸ್ಫೂರ್ತಿಯಿಂದ ಆಟಗಾರರಲ್ಲಿ ತಮ್ಮ ಪ್ರದರ್ಶನ ನೀಡಬೇಕು. ಯಾವುದೇ ರೀತಿಯಾದಂತಹ ಚರ್ಚೆಗೆ ಅಲ್ಲಿ ಅವಕಾಶ ಇರುವುದಿಲ್ಲ. ತೀರ್ಪುಗಾರರಿಲ್ಲ, ನೀವು ನಿಮ್ಮ ಆಟದ ಒಂದು ಪ್ರದರ್ಶನವನ್ನ ಬಹಳ ಉತ್ತಮ ರೀತಿಯಲ್ಲಿ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅದ್ಭುತವಾದಂತಹ ಒಂದು ಟ್ಯಾಕಲ್. ಶಿವಮೊಗ್ಗದ ಲೆಫ್ಟ್ ಇನ್ ಜಾಗದಿಂದ ಡಬಲ್ ಆಂಕಲ್ ಹೊಡ್ ಬಂತು. ಆ ನಂತರದಲ್ಲಿ ಅದ್ಭುತವಾದಂತಹ ಸಪೋರ್ಟ್ ನೀಡ್ತಾ ಇದ್ದಾರೆ. ಶಿವಮೊಗ್ಗ ವಿರುದ್ಧ ಬೆಳಗಾವಿ. ಹಾಫ್ ಟೈಮ್ ಸ್ಕೋರ್ 19 ಈಚ್. 19-19. ಬರ್ಲಿ ಆನೇಕಲ್ನ ಜನತೆ, ಒಂದು ಜೋರಾದ ಚಪ್ಪಾಳೆ. ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಅಂಕಣ 1ರಲ್ಲಿ, ಅಂಕಣ 2ರಲ್ಲಿ ಈಗಾಗಲೇ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಧಾರವಾಡದ ವಿರುದ್ಧ 39 ಅಂಕವನ್ನ ಪಡ್ಕೊಂಡ್ರೆ, ಧಾರವಾಡ 18 ಅಂಕವನ್ನು ಪಡ್ಕೊಂಡಿದೆ. ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಸೆಕೆಂಡ್ ಕಾಲ್ ದಾವಣಗೆರೆ ವರ್ಸಸ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ವರ್ಸಸ್ ಮಂಡ್ಯ. 4 ತಂಡಗಳಿಗೆ ಇದು 2ನೇ ಕರೆ. ಅಂಕಣ 1ರಲ್ಲಿ ದಾವಣಗೆರೆ ವಿರುದ್ಧ ದಕ್ಷಿಣ ಕನ್ನಡ, ಅಂಕಣ 2ರಲ್ಲಿ ಉತ್ತರ ಕನ್ನಡ ವಿರುದ್ಧ ಮಂಡ್ಯ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿರವರು ಇಂದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಮಾಜಿ ಸಚಿವರು ಶ್ರೀಯುತ ಎ ನಾರಾಯಣ ಸ್ವಾಮಿರವರು ಸಹ ಇಂದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ರಾಗಿಯ ಕಣಜ ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲೇ ಒಂದು ಅದ್ಭುತವಾದಂತಹ ಕ್ಷಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 4 ದಿನಗಳ ಕಾಲ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಯ ಶ್ರೇಷ್ಠ ಮಟ್ಟದ ಕಬಡ್ಡಿ ಆಟಗಾರರು ತಮ್ಮ ಉತ್ತಮವಾದಂತಹ ಪ್ರದರ್ಶನ ನೀಡುತ್ತಾ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಜನತೆಗೆ ಕಬಡ್ಡಿಯ ರಸದೌತಣವನ್ನ ಉಣಬಡಿಸ್ತಾ ಇದ್ದಾರೆ. ಎರಡು ತಂಡದ ನಡುವೆ ಸಮಬಲದ ಹೋರಾಟ. ಬೆಳಗಾವಿ 19, ಶಿವಮೊಗ್ಗ 19. ಇದೀಗ ಮತ್ತೊಮ್ಮೆ ರೈಟ್ ನಲ್ಲಿ ಜರ್ಸಿ ನಂಬರ್ 12 ಸೋಮು ಲೆಫ್ಟ್ ರೈಡರ್ ಆಂಕಲ್ ಹೋಲ್ಡ್ನ ಪ್ರಯತ್ನ. ಅದ್ಭುತವಾದ ರೈಡ್ ಇದು. ನೋಡಿ, ಆಟಗಾರಲ್ಲಿ ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರಿದ್ದಾರೆ, ತೀರ್ಮಾನ ನೀಡ್ತಾರೆ. ಶಿಸ್ತನ್ನ ಕಾಪಾಡಿ. ನಿಮ್ಮ ಆಟದ ಜೊತೆಯಲ್ಲಿ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮುಂದಿನ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸೋದಕ್ಕೂ ಸಹ ಈಗಾಗಲೇ ಸೆಲೆಕ್ಷನ್ ಕಮಿಟಿ ಅಂಕಣದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕೇವಲ ಆಟ ಆಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಶಿಸ್ತು ಜೊತೆಲಿ
ಆಟ ಹಾಗೆ ತೀರ್ಪುಗಾರರು ನೀಡುವಂತಹ ಒಂದು ತೀರ್ಮಾನಕ್ಕೂ ಸಹ ನೀವು ಬದ್ಧರಾಗಿರಬೇಕು. ಇಪ್ಪತ್ತೆರಡು 20 2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಅಂಕಣ 2ರಲ್ಲಿ ಈಗಾಗಲೇ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ, ಆದ್ಯತೆಯ ತಂಡ ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಪಂದ್ಯಾವಳಿಯ ಅಂಕಣ 2ರಲ್ಲಿ ಕ್ಯಾಪ್ಟನ್ ಲಾಸ್ಟ್ 4 minutes to go. 44-19 in favor of Bengaluru Urban District. ಜರ್ಸಿ ನಂಬರ್ 10ರಿಂದ MT ರೈಟ್, ಅದಾದ್ಮೇಲೆ ಮತ್ತೊಮ್ಮೆ ಜರ್ಸಿ ನಂಬರ್ 11 ಬಸವರಾಜ ರಾಜಂತರ ಆಡ್ತಾ ಇದ್ದಾನೆ ಇವತ್ತು ಬೆಳಗಾವಿ ತಂಡದ ಪರವಾಗಿ. ಮತ್ತೊಂದು MT ರೈಡ್. ಈಗ ರೈಡಿಂಗ್ ನಲ್ಲಿ ಗಗನ್ ಗೌಡ. ಬೇಕಾಗಿಲ್ಲ ಈ ಡ್ಯಾಶು. ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ಇನ್ನೊಂದು ಅಂಕದ ಲೀಡ್ ನ ಪಡ್ಕೊಳ್ತಾರೆ ಶಿವಮೊಗ್ಗ ತಂಡ. ಇದೀಗ ಕವರ್ಸ್ ನಲ್ಲಿ ಮತ್ತೊಂದು ಡಬಲ್ ಟೈ ಹೋಲ್ಡ್, ಇನ್ನೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಶಿವಮೊಗ್ಗ ತಂಡ. ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಈಗ ಬೆಳಗಾವಿ ತಂಡಕ್ಕೆ. ಸ್ವಲ್ಪ ಕಷ್ಟ ಇದೆ. ಆಂಕಲ್ ಹೋಲ್ಡ್ ಬಂತು. ಒಳ್ಳೆ ಸ್ಕಿಲ್ ಹೈಟ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಗಗನ್ ಗೌಡ. ಇಡೀ ತಂಡನ ಕ್ಲೀನ್ ಆಗಿ ಬಾರಿಸ್ಕೊಂಡು ಹೋಗಿದ್ದಾರೆ ಗಗನ್ ಗೌಡ. 4 ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ಶಿವಮೊಗ್ಗ ತಂಡ. ಅಂಕಣ 2ರಲ್ಲಿ ಪಂದ್ಯ ಮುಖ್ಯವಾಗಿ ನಮ್ಮ ಆತಿಥೇಯ ಬೆಂಗಳೂರು ತಂಡ ಸೆಮಿಫೈನಲ್ಗೆ ಲಗ್ಗೆಡ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತಂಡಕ್ಕೆ ಅಭಿನಂದಿಸೋಣ. ಉತ್ತಮ ಪ್ರದರ್ಶನ ನೀಡಿದಂತಹ ದೂರದ ಧಾರವಾಡ ಜಿಲ್ಲಾ ತಂಡದ ಆಟಗಾರರಿಗೂ ಸಹ ಅಭಿನಂದನೆ. ನೋಡಿ, ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ನೀವೆಲ್ಲರೂ ಗ್ಯಾಲರಿಗೆ ಹೋಗ್ಲೇಬೇಕು. ಇವತ್ತು ಅಂತಿಮ ದಿನದ ಪಂದ್ಯಾವಳಿಗೆ